ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಸರ್ ಇತಿಹಾಸ ಅಂತಂದ್ರೆ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಒಂದು ಕ್ವಶನ್ಸ್ ಬರಬಹುದು, ಹಾಗೆಯೇ ಯಾವ ರೀತಿಯಾಗಿ ಬರೀಬೇಕು, ಮತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಥವಾ ಇಲ್ವಾ ಅನ್ನುವಂತಹ ಇನ್ನು ಮುಂತಾದ ವಿಷಯಗಳನ್ನ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಂದ್ರೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ ವಿದ್ಯಾರ್ಥಿ ಮಿತ್ರರೇ. ಹಾಗಾದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು, ನಿಮ್ಮ ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಆಗಿರ್ಬೋದು, ಇನ್ನು ಮುಂತಾದ ಶೈಕ್ಷಣಿಕ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಮತ್ತೆ ಯಾಕೆ ತರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ 100 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಮತ್ತೆ ಯಾಕೆ ತರ ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನೀವು ಹಿಸ್ಟ್ರಿಗೆ ಸಂಬಂಧಿಸಿದ ಹಾಗೆ ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡ್ತಾ ಹೋದ್ರೆ, ಇಲ್ಲಿ ಮೊದಲನೇ ಮೇನ್ನಲ್ಲಿ ಸುಮಾರು 15 ಪ್ರಶ್ನೆಗಳಿರುತ್ತೆ. 15 ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ ಒಂದು 10 ಪ್ರಶ್ನೆಗಳನ್ನ ಬರೀಬಹುದು. ಹಾಗೇನೆ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಲ್ಲಿ 10 ಪ್ರಶ್ನೆಗಳನ್ನ ಬರೆದಾದ ನಂತರ ನೆಕ್ಸ್ಟ್ ಉಳಿದ 5 ಪ್ರಶ್ನೆಗಳು ಏನು ಉಳ್ಕೊಳ್ಳುತ್ತೆ, ಆ 5 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಬರೀರಿ. ಕೊನೆಯಲ್ಲಿ ನೀವು ಉತ್ತರವನ್ನ ಬರೀರಿ. ಸೊ ಇಲ್ಲಿ ಮೊದಲನೇ ಮೇನಲ್ಲಿ 10 ಕ್ವಶನ್ಗೆ ಒಂದೊಂದು ಅಂಕ ಇರುವಂಥದ್ದು ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಇಲ್ಲಿ ಒಂದು ಕ್ವಶನ್ ತಗೊಳ್ಬೇಕು ಅಂದ್ರೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ, ಇದಕ್ಕೆ ನೀವು ಫುಲ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಬರೀಬೇಕಾಗುತ್ತೆ. ಬರೀ ಆನ್ಸರ್ ಮಾತ್ರ ಬರಬೇಡಿ, ಫುಲ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಪೆನ್ಸಿಲ್ ತಗೊಂಡು ಅದಕ್ಕೆ ಅಂಡರ್ಲೈನ್ ಮಾಡಿ. ಸೊ ಖಂಡಿತ ನೀವು 1 ಅಂಕದ ಪ್ರಶ್ನೆಗಳಿಗೆ 10ಕ್ಕೆ 10 ಅಂಕಗಳನ್ನ ತೆಗೆದುಕೊಳ್ಬಹುದು. ಇನ್ನು ಎರಡನೇ ಮೇನ್ ಹೋಯ್ತು ಅಂತಂದ್ರೆ, ಎರಡನೇ ಮೇನ್ ನೋಡೋದಾದ್ರೆ ಇಲ್ಲಿ ಯಾವುದಾದ್ರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ನೀವು ಉತ್ತರವನ್ನ ಬರೀಬೇಕಾಗತ್ತೆ. ಅಂದ್ರೆ 2-3 ಸೆಂಟೆನ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ, ಬರೀಬೇಕಾಗತ್ತೆ. ಸೊ ಇಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ 10 ಪ್ರಶ್ನೆಗಳಿಗೆ ಮಾತ್ರ ಆನ್ಸರ್ಸ್ ಮಾಡಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರುತ್ತೆ. ಎಷ್ಟು ಅಂಕಗಳು? 2 ಅಂಕಗಳು ಇರುತ್ತೆ. ಆದ್ರೆ ಇಲ್ಲಿ ನೀವು ಒಂದನ್ನ ಗಮನಿಸಬೇಕಾಗತ್ತೆ, ಇತಿಹಾಸವನ್ನ ಅಂದ್ರೆ ಹಿಸ್ಟ್ರಿ ಕ್ವಶನ್ಗೆ ನೀವು ಆನ್ಸರ್ಸ್ ನ ಬರೆಯುವಾಗ ಪ್ರತಿಯೊಂದಕ್ಕೂ ಕೂಡ ನೀವೇನ್ ಮಾಡಬೇಕಾಗುತ್ತೆ, ಪಾಯಿಂಟ್ ವೈಸ್ ಬರೀತಾ ಹೋಗಿ. ಪಾಯಿಂಟ್ ವೈಸ್ ಬರೆದ್ರೆ ಸೊ ಅದ್ಭುತವಾಗಿ ನೀವು ಒಳ್ಳೆಯ ಅಂಕಗಳನ್ನ ಗಳಿಸಬಹುದು. ಇನ್ನು ಹಾಗೆ ಭಾಗ ಬಿ ಆಯ್ತು. ಭಾಗ ಸಿ ಅಂದ್ರೆ ಥರ್ಡ್ ಮೇನಲ್ಲಿ ನೋಡೋದಾದ್ರೆ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ 15ರಿಂದ 20 ವಾಕ್ಯಗಳಲ್ಲಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. 6 ಪ್ರಶ್ನೆಗಳಿಗೆ ಅಂದ್ರೆ ಒಂದೊಂದು ಪ್ರಶ್ನೆಗೆ ಅಂದ್ರೆ ಒಂದು ಪ್ರಶ್ನೆಗೆ 5 ಅಂಕಗಳಿರುತ್ತೆ, ಅಂದ್ರೆ 5 ಮಾರ್ಕ್ಸ್ ಇರುತ್ತೆ. ಆ 5 ಮಾರ್ಕ್ಸ್ ನ ಯಾವ ರೀತಿ ಗಳಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಒಂದು ಕ್ವಶನ್ ತಗೊಳ್ತೀನಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನ ವಿವರಿಸಿ. ಸಿಂಧು ಸಿವಿಲೈಸೇಷನ್ ಇದೆಯಲ್ವಾ, ಸೊ ಅದರ ಬಗ್ಗೆ ನೀವು ಬರಿತಾ ಹೋಗ್ಬೇಕಾಗತ್ತೆ. ಫಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಿಂಧು ನಾಗರಿಕತೆಯ ಬಗ್ಗೆ ಒಂದು ಸ್ವಲ್ಪ ಬರ್ದು, ಅಂದ್ರೆ ಒಂದು 3 ಲೈನ್ 4 ಲೈನ್ ಬರ್ದು, ತದನಂತರ ನೀವೇನ್ ಮಾಡ್ಬೇಕಾಗತ್ತೆ, ಆ ಸಿಂಧು ನಾಗರಿಕತೆ ಅಂದ್ರೆ ಅದರ ಒಂದು ಪಾಯಿಂಟ್ ವೈಸ್ ಬರಿತಾ ಹೋಗ್ಬೇಕಾಗತ್ತೆ. ಅಂದ್ರೆ ಪಾಯಿಂಟ್ ವೈಸ್ ಬರಿತಾ ಸೊ ಯಾವ ರೀತಿ ಪಾಯಿಂಟ್ ವೈಸ್ ಬರಿಬೇಕಪ್ಪ ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿ ಮಿತ್ರರೇ, ಅಲ್ಲಿ ಕೆಲವೊಂದು ಅಂಶಗಳನ್ನ ನೀವು ಬರೀಬೇಕಾಗತ್ತೆ. ಆಲ್ರೆಡಿ ನಿಮ್ಮ ಇತಿಹಾಸ ಶಿಕ್ಷಕರು ಅಂದ್ರೆ ಹಿಸ್ಟ್ರಿ ಲೆಕ್ಚರರ್ ಹೇಳ್ಕೊಟ್ಟಿರ್ತಾರಲ್ವಾ ಆ ಸಿಂಧು ನಾಗರಿಕತೆಯ ಬಗ್ಗೆ, ಸೊ ಅದಷ್ಟನ್ನು ಕೂಡ ನೀವು ಪಾಯಿಂಟ್ ವೈಸ್ ಅಲ್ಲಿ ಬರೀಬೇಕಾಗತ್ತೆ. ಅಲ್ಲಿ ನಗರಗಳು ಹೇಗಿದ್ವು, ಕಟ್ಟಡಗಳು ಯಾವ ರೀತಿ ನಿರ್ಮಾಣ ಆಗಿದ್ವು, ಮತ್ತೆ ಸಿಂಧು ನದಿಯ ಕೊಳದ ಬಗ್ಗೆ, ಸೊ ಇದೆಲ್ಲವನ್ನು ಕೂಡ ನೀವು ಪಾಯಿಂಟ್ ವೈಸ್ ಬರಿತಾ ಹೋಗ್ಬೇಕಾಗುತ್ತೆ. ಪಾಯಿಂಟ್ ವೈಸ್ ಬರೆದ್ರೆ ಅತ್ಯುತ್ತಮವಾದಂತಹ ಅಂಕಗಳನ್ನ ನಿಮ್ಮದಾಗಿಸ್ಕೊಳ್ಬಹುದು. ಇನ್ನು ಹಾಗೆ ಭಾಗ ಡಿ ನಲ್ಲಿ ನೋಡೋದಾದ್ರೆ, ಸೂಚನೆಗಳ ಅನ್ವಯ ಈ ಕೆಳಗಿನ ಪ್ರಶ್ನೆಗಳನ್ನು ನೀವು ಉತ್ತರಿಸಿ ಅಂತ ಇರುತ್ತೆ. ಅಲ್ಲಿ ಟೋಟಲ್ 2 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲೂ ಕೂಡ ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಸರಿ ಇರುತ್ತೆ, ಅದನ್ನ ಬರೀಬೇಕಾಗುತ್ತೆ. ಇನ್ನು ವಿಭಾಗ ಇ ನಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದನ್ನು 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ ವಿದ್ಯಾರ್ಥಿ ಮಿತ್ರರೇ, ಏನು ಆ ವಿಭಾಗ ಇ ನಲ್ಲಿದೆ ಅದಕ್ಕಿಂತ ಮುಂಚೆ ಯಾರು ದೃಷ್ಟಿ ವಿಕಲಚೇತನರು ಇರ್ತಾರೆ, ಭಾಗ ಡಿ ನಲ್ಲಿ ಇರುವಂತಹ ಭೂಪಟದ ಪ್ರಶ್ನೆಯನ್ನ ಅಂದ್ರೆ ಪ್ರಶ್ನೆ ಸಂಖ್ಯೆ 41A ಬದಲಿಗೆ 41B ಅನ್ನು ಕೂಡ ಉತ್ತರವನ್ನ ಬರೀಬೇಕಾಗುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎರಡನ್ನೂ ಕೂಡ ಬರೀಬಾರದು. ಅದರಲ್ಲಿ ಒಂದು ಪ್ರಶ್ನೆ ವಿಕಲಚೇತನರಿಗೆ ಅಂದ್ರೆ ದೃಷ್ಟಿ ಇರೋದಿಲ್ವಲ್ಲ, ಕಣ್ ಕಾಣಿಸೋದಿಲ್ವಲ್ಲ ಅವ್ರಿಗೆ ಆ ಒಂದು ಪ್ರಶ್ನೆಗೆ ಆನ್ಸರ್ನ ಬರೀಬೇಕಾಗುತ್ತೆ. ಇನ್ನು ವಿಭಾಗ ಇ ನಲ್ಲಿ ನೋಡಿದ್ರೆ, ಭಾಗ ಇ ನಲ್ಲಿ 5th ಮೇನಲ್ಲಿ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ. ಮಿನಿಮಮ್ ನೀವು 2 ಪೇಜನ್ನ ಬರೀಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಪ್ರಶ್ನೆಗೆ 10 ಅಂಕಗಳು ಇರುತ್ತೆ. 10 ಅಂಕಗಳು ಇತ್ತು ಅಂತಂದ್ರೆ ನೀವು ಎಷ್ಟು ಪೇಜ್ ಬರೀಬೇಕು? 1 ಪೇಜ್ ಬರೆದ್ರೆ ಸಾಕಾ? 1 ಪೇಜ್ ಬರೆದ್ರೆ ಸಾಕಾಗೋದಿಲ್ಲ ವಿದ್ಯಾರ್ಥಿ ಮಿತ್ರರೇ. 2 ಪೇಜ್ಗಳನ್ನ ನೀವು ಬರಿಬೇಕಾಗುತ್ತೆ. 2 ಪೇಜ್ಗಳನ್ನ ಯಾವ ರೀತಿ ಬರಿಬೇಕಪ್ಪ ಅಂತಂದ್ರೆ, ಸೊ ನೀವು ಪಾಯಿಂಟ್ ವೈಸ್ ಬರಿತಾ
ಆ ಇಂಪಾರ್ಟೆಂಟ್ ಅಥವಾ ರಾಜನ ಹೆಸರಾಗಿರ್ಬೋದು ಅಥವಾ ನಾಗರಿಕತೆ ಹೆಸರಾಗಿರಬಹುದು. ಸೊ ಅದಕ್ಕೆ ನೀವೇನ್ ಮಾಡಬೇಕಾಗುತ್ತೆ, ಅಂಡರ್ಲೈನ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಸೊ ಅಂಡರ್ಲೈನ್ ಮಾಡಿದಾಗ ಸೊ ಆವಾಗ ನೀವೇನ್ ಮಾಡಬೇಕಾಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ತಾ ಹೋಗ್ತಾ ಇರುತ್ತಲ್ಲ, ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ ನೀವು ಅಂಡರ್ಲೈನ್ ಮಾಡ್ತಾ ಹೋಗಿ 10ಕ್ಕೆ 10 ಅಂಕಗಳನ್ನ ನೀವು ಗಳಿಸಬಹುದು ವಿದ್ಯಾರ್ಥಿ ಮಿತ್ರರೇ. ಹಾಗೇನೆ ಇಲ್ಲಿ ಏನು 10 ಅಂಕದ ಪ್ರಶ್ನೆಗಳಿಗೆ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಬರೀಬೇಕಾಗುತ್ತೆ. ಆದ್ರೆ ಇಲ್ಲಿ 4 ಪ್ರಶ್ನೆಗಳಿರುತ್ತೆ. ನೀವು ಸಾಧ್ಯ ಆಯ್ತು ಅಂತಂದ್ರೆ, ಸಮಯ ಇತ್ತು ಅಂತಂದ್ರೆ 4 ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಮಾಡಿ, ಗೊತ್ತಾಯ್ತಲ್ವಾ? ಅವಾಗ ಕರೆಕ್ಷನ್ಸ್ ಮಾಡುವಂತವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸ್ಟ್ರಾ ಅಂತ ಬರ್ಕೊಂಡಿರ್ತಾರೆ. ಅಕಸ್ಮಾತ್ ನೀವೇನು ತಪ್ಪು ಬರ್ದಿದ್ರೆ ಇನ್ನೊಂದು ಕ್ವಶನ್ಸ್ ನ ಯಾವ್ದು ಆನ್ಸರ್ನ ಅದ್ಭುತವಾಗಿ ಬರ್ದಿದ್ರೆ ಅದನ್ನ ಚೂಸ್ ಮಾಡ್ಕೊಳ್ತಾರೆ. ಇನ್ನು ಭಾಗ ಎಫ್ ಅಲ್ಲಿ ಹೊಂದಿಸಿ ಬರೆಯಿರಿ ಇರುತ್ತೆ. ಹಾಗೇನೆ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇರುತ್ತೆ. 5 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಸೊ ಅದು ಅಷ್ಟೊಂದು ನೋಡ್ಕೊಳ್ತಾರೆ ನೀವು ಅದ್ಭುತವಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಬಹುದು. ಇನ್ನು ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅನ್ನೋದನ್ನ ನೋಡೋದಾದ್ರೆ, ಸೊ ವಿದ್ಯಾರ್ಥಿ ಮಿತ್ರರೇ ಖಂಡಿತ ಏನು ನಿಮ್ಮ ಒಂದು ಬ್ಲೂ ಪ್ರಿಂಟ್ ಇದೆ, ಇತಿಹಾಸದ ಬ್ಲೂ ಪ್ರಿಂಟ್, ಸೊ ಅದರ ಪ್ರಕಾರ ನಿಮ್ಮ ಎಲ್ಲಾ ಕ್ವಶನ್ಸ್ಗಳು ಕೂಡ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ, ಭಯ ಬೀಳಕ್ಕೆ ಹೋಗ್ಬೇಡಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗೇನೆ ನಿಮ್ಮ ಬ್ಲೂ ಪ್ರಿಂಟ್ ಮತ್ತೆ ಈ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳನ್ನ ನೀವು ನೋಡಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ, ಇನ್ಸ್ಟಾಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ. ಸೊ ತಪ್ಪದೆ ಫಾಲೋ ಮಾಡಿ. ಹಾಗೇನೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತ್ರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.